ನಮ್ಮ ಕನ್ನಡದ ಬಗ್ಗೆ, ಭಾರತದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಪರಂಪರೆಯ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದ್ರು. ಅಂತಹ ಒಂದು ಧೀಮಂತ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ನಮ್ಮ ಭರತ ಭೂಮಿ ಅಂತ ಹೇಳ್ತಾ, ಆದ್ದರಿಂದ ಇವತ್ತು ಇಡೀ ಜಗತ್ತಿನಲ್ಲಿ ವಿಶೇಷವಾಗಿ ವಿಭಿನ್ನವಾಗಿ ಯಾಕೆ ನಮ್ಮ ದೇಶ ನಿಲ್ಲುತ್ತೆ ಅಂದರೆ ಇದಕ್ಕೋಸ್ಕರ ನಮ್ಮ ಪರಂಪರೆಯಿಂದ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಜನರಿಗೆ ಆಶ್ರಯವನ್ನ ಕೊಡುವಲ್ಲಿ ಯಶಸ್ವಿಯಾಗಿದ್ದರೆ ಶ್ರೀಯುತ ಮೋಹನ್ ಲಾಲ್ ಪಿ ಜೈನ್ ರವರಿಗೆ ಧನ್ಯವಾದಗಳನ್ನ ಪುರಸ್ಕರಿಸಲಾಗ್ತಾ ಇದೆ. ಸನ್ಮಾನ ಕೊಡಬೇಕಾದ್ರೆ ಅಲೆಮಾರು ಜನಾಂಗದ ನಾವು ಸೇವೆ ಮಾಡೋದಕ್ಕೆ ಹಾಗೂ ಕುಷ್ಟಗಿ ತಾಲೂಕಿನಾದ್ಯಂತ ಸಂಘಟನೆಗಳಿಗೆ ಹೋರಾಟಗಳಲ್ಲಿ ನಿರಂತರವಾಗಿರುತ್ತೆ. ರೈತ ಸಂಘ ಆಗಲಿ ಯಾವುದೇ ಒಂದು ಸಂಘಟನೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ತಾಲೂಕಿಗೆ, ಕುಷ್ಟಗಿ ಪಟ್ಟಣಕ್ಕೆ ಮತ್ತು ಸುತ್ತಲ ಹಳ್ಳಿಗಳಿಗೆ ಜನಪರವಾಗಿ ಇರಬೇಕು, ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ ಮೂಲತವಾಗಿತ್ತು. ಆ ಉದ್ದೇಶದ ಅಡಿಯೊಳಗೆ ನಮಗೆ ಈ ಒಂದು ಸನ್ಮಾನವನ್ನು ಮಾಡ್ತೀವಿ. ಸಂಪರ್ಕ ಸರ್, ನನ್ನ ಹೆಸರು ಮೋಹನ್ ಲಾಲ್ ಜೈನ್ ಅಂತೇಳಿ, ಮೋಹನ್ ಲಾಲ್ ಫೂಲ್ಚಂದ್ ಜೈನ್ ಅಂತ. ನಮ್ಮ ತಂದೆಯವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಈ ಒಂದು ಆಲೋಚನೆಗಳ ಮಧ್ಯೆ ನಮಗೆ ನಿರಂತರವಾದ ಹೋರಾಟ ಇದೆ ನಮ್ಮ ಕುಟುಂಬದಿಂದ. ಥ್ಯಾಂಕ್ ಯು ಸರ್. ನೀವು ಬನ್ನಿ. ನಮಸ್ಕಾರ, ನಾನು ಚನ್ನಬಸವಣ್ಣ ಗಂಗಾವತಿಯವರು. ನನ್ನ ಪ್ರೀತಿಯ ಅಣ್ಣ ಮೋಹನ್ ಲಾಲ್ ಜೈನ್ ಅಣ್ಣಗೆ ಇವತ್ತು ರಾಷ್ಟ್ರೀಯ ಮಟ್ಟದ ಬುದ್ಧಶ್ರೀ ಪ್ರಶಸ್ತಿ ನಮ್ಮ ಬೆಂಗಳೂರಿನ ಮಹಾನಗರದ ರವೀಂದ್ರ ಕಲಾಕ್ಷೇತ್ರ ನಯನ ಸಭಾಂಗಣದಲ್ಲಿ ಇವತ್ತು ಅವರಿಗೆ ಪ್ರಶಸ್ತಿ ದೊರಕಿದೆ. ಇಡೀ ನಮ್ಮ ಕೊಪ್ಪಳ ಜಿಲ್ಲೆಗೆ ನಮಗೆ ಹೆಮ್ಮೆಯ ವಿಷಯ ಆಗಿದೆ. ಅವರು ಸಮಾಜ ಸೇವೆ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಮಗೆಲ್ಲ ಖುಷಿ ತಂದಿದೆ. ಇಡೀ ನಮ್ಮ ಜಿಲ್ಲೆಗೆ ಖುಷಿ ತಂದಿದೆ. ಅವರು ಇದೇ ರೀತಿ ಸಮಾಜ ಸೇವೆ ನಡೀಲಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ನಬಿಸಾಬ್ ಕುಷ್ಟಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕೇಂದ್ರ ಸಂಘ ಸಂಸ್ಥೆ ಪ್ರತಿನಿಧಿ, ಕೊಪ್ಪಳ ಜಿಲ್ಲೆ ಕುಷ್ಟಗಿ. ನಮ್ಮ ಸ್ನೇಹಿತರು, ನಮ್ಮ ಹಿರಿಯಣ್ಣರವರಾದ ಮೋಹನ್ ಲಾಲ್ ಜೈನ್ ಅವರಿಗೆ ಈ ಸಂಗಮ ಸಮಾವೇಶದಲ್ಲಿ ರಾಷ್ಟ್ರೀಯ ಮಟ್ಟದ ಬುದ್ಧ ಬಸವಶ್ರೀ ಪ್ರಶಸ್ತಿ ದೊರೆತಿರೋದು ಬಹಳ ನಮಗೆ ಸಂತೋಷವಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಿಂದ ಬಂದಂತಹ ಮೋಹನ್ ಲಾಲ್ ಜೈನ್ ಅವರು ನಮ್ಮ ಕುಷ್ಟಗಿ ನಗರ ಅಷ್ಟೇ ಅಲ್ಲದೆ ನಮ್ಮ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಜನಪರ ಹೋರಾಟಗಳನ್ನು, ದೀನ ದಲಿತರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಅಭೂತಪೂರ್ವವಾದಂಥ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿ ಇವತ್ತು ಅವರಿಗೆ ಕೊಟ್ಟಿರುವಂತಹ ಈ ಪ್ರಶಸ್ತಿಯನ್ನು ನೀಡಿರುವಂತಹ ಸಂಘಟಕರಿಗೆ ತುಂಬು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ, ಶರಣಾರ್ಥಿಗಳು. ನಾನು ಸುಮಾರು 79ರಿಂದ 84ರಲ್ಲಿ ನಮ್ಮ ಸ್ವಂತ ಊರು ಕೊಪ್ಪಳದಲ್ಲಿದ್ದೆ. ಅಲ್ಲಿ ರಾಯರಗುಡಿ ಇತ್ತು. ಅಲ್ಲಿ ನಾನು ಸ್ವಂತ ಸೇವೆ ಮಾಡ್ತಿದ್ದೆ. ಕಸ ಬೆಳೆಯೋದು, ರಾಯರಿಗೆ ಹೂವು ಕಟ್ಕೊಳ್ಳೋದು, ಹನುಮಂತ ಹೂವು ಕಟ್ಕೊಳ್ಳೋದು, ಆಮೇಲೆ ಉಪಕರಣಿ ತೊಳೆಯೋದು. ಮತ್ತು ಒಮ್ಮೊಮ್ಮೆ ಏಕಾದಶಿ ಬಂತಂದ್ರೆ ದ್ವಾದಶಿ ಬರೋದ್ರಾಗ 5 ಗಂಟೆಯಲ್ಲಿ 2 ಹಾರ ತಯಾರಾಗಬೇಕಂದ್ರೆ ಹಾರ ತಯಾರು ಮಾಡ್ತಿದ್ದೆ. ಆಮೇಲೆ ಕಾಲಕ್ಕೆ ಸೈಕಲ್ಲು ಇದ್ದಿಲ್ಲ. ಹೀಗಾಗಿ ರಾಘವೇಂದ್ರ ಸ್ವಾಮಿ ಪ್ರಸಾದ ಮಾಡಿದ್ದಕ್ಕೆ ನನಗೆ ಅವರು ಮಂತ್ರಾಲಯ ತೆಗೆದುಕೊಟ್ಟರು. ಆಮೇಲೆ 79ರಿಂದ ಇವತ್ತಿನವರೆಗೂ ನಾನು ರಾಘವೇಂದ್ರ ಸ್ವಾಮಿ ಭಕ್ತನಾಗಿದ್ದೇನೆ. ಆಮೇಲೆ ರಾಘವೇಂದ್ರ ಸ್ವಾಮಿ ಒಮ್ಮೆಲೆ ಏನಾಗಿತ್ತು, 2009 ಸೆಪ್ಟೆಂಬರ್ 30ರಲ್ಲಿ ಗುಳಿಗೆ ಅಂತ ಮಂತ್ರಾಲಯ ಇತ್ತು. ಅವತ್ತು ನಾನು ಹೋಗಿ ಪಾರಾಗಿ ಬಂದಿನಿ. ಆಮೇಲೆ ನನಗೆ ಕೊರೋನಾ ಅಟ್ಯಾಕ್ ಆಗಿತ್ತು. ಅವರ ಆಶ್ರಮದಿಂದ ನಾನು ಪಾರಾಗಿದ್ದೆ. ಕಲಿಗುರ, ಕಾಮಧೇನು, ಕಲ್ಪವೃಕ್ಷ, ಅಪ್ಪಪ್ಪ, ಆಮೇಲೆ ಸ್ಟಂಟ್ ಆಗಿತ್ತು, ಅಲ್ಲಿಯೂ ನಾನು ಪಾರಾಗಿದ್ದೀನಿ. ಆಮೇಲೆ 89ರಲ್ಲಿ ನಾನು ಡೈಲಿ ಬೇಸ್ ಇದ್ದಾಗ ಮಕ್ಕಳಿದ್ರಲ್ಲಿ ಉದ್ಯಾನ ಎಕ್ಸ್ಪ್ರೆಸ್ ಎಕ್ಸೆಂಟ್ ಅದು, ಅದರಲ್ಲೂ ನಾನು ರಾಘವೇಂದ್ರ ಸ್ವಾಮಿ ಬದುಕಿದ್ದೀನಿ. ಅದು ನಿಮ್ಮ ದೇವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಪತ್ರಕರ್ತರ ಆಶೀರ್ವಾದ. ಪತ್ರಕರ್ತರಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹೋದ್ಮೇಲೆ 4ನೇ ಅಂಗ. ನೀವು ಒಬ್ಬ ವ್ಯಕ್ತಿನ ನೀವು ಬೆಳೆಸ್ತೀರಿ, ಅವು ಎಲ್ಲೋ ಬಿಟ್ಟಿರ್ತಾನೆ, ಒಂದು ಪ್ರತಿಭೆಯನ್ನು ನೀವು ಬೆಳೆಸ್ತೀರಿ, ಗುರುತಿಸ್ತೀರಿ. ಅದಕ್ಕೋಸ್ಕರ ನಮ್ಮ ಮಂತ್ರಾಲಯ ವತಿಯಿಂದ, ನಮ್ಮ ಕುಟುಂಬ ವತಿಯಿಂದ ನಿಮಗೆ ಧನ್ಯವಾದಗಳು. ಮತ್ತೊಮ್ಮೆ ನೀವು ಪ್ರಸಿದ್ಧರಾಗಿರಿ ಮತ್ತು ಎಲ್ಲರೂ ಲೋಕಾರ್ಪಣೆ ಮಾಡಿರಿ ಅಂತೇಳಿ ನಿಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಅಪರ್ಬಂಧ, ಮಂತ್ರಾಲಯ ಆಶೀರ್ವಾದ ಯಾವತ್ತೂ ನಿಮ್ಗೆ ಇರಲಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ. ನಾನು ಎಚ್ ಯಡಿಯೂರಾವ್ ಅಂತ, ನಿವೃತ್ತ ಲೆಕ್ಕಾಧಿಕಾರಿ ಮತ್ತು ಜಿಲ್ಲಾ ಸಿರಿಗನ್ನಡ ವೇದಿಕೆ ಅಧ್ಯಕ್ಷ. ಅದಕ್ಕೂ ಹೆಚ್ಚಾಗಿ ನಿಮಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ, ನೋಡ್ಕೋಬೋದು. ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನನ್ನ ಪರಿಚಯ ಎಲ್ಲರಿಗೂ ಆಯಿತು. ನೀವು ಇದೇ ರೀತಿ ಕೆಳಗೆ ಬಿದ್ದವ್ರನ್ನ ಪ್ರತಿಭೆ ಗುರುತಿಸಿ ನೀವು ನಾಡಿಗೆ ಕಾರಣ ಮತ್ತು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡ್ರಿ. ಅವ್ರ ಪ್ರತಿಭೆಗೆ ಪುರಸ್ಕಾರ ಕೊಡ್ರಿ ಅಂತ ಹೇಳಿ ನನ್ನ ಸವಿನಯ ಪ್ರಾರ್ಥನೆ. ಧನ್ಯವಾದ. ಒಂದೇ ನಿಮಿಷ ಹೇಳ್ಬಿಡ್ತೀನಿ.
ಇವತ್ತು ನಾವು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಯನ ಸಭಾಂಗಣದಲ್ಲಿ ನಮ್ಮ ರಾಯಚೂರಿನಲ್ಲಿ ನಮ್ಮ ಪ್ರೀತಿಯ ಅಣ್ಣ ಅಡವಿರಾವ್ ಅಂದರೆ ಇಡೀ ರಾಯಚೂರು ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಅವರು ಭಾಳ ಪರಿಚಯ, ಒಂದು ಭಾಳ ದೊಡ್ಡ ಸೇವೆ ಮಾಡ್ತಾರೆ ಅವರು. ಅವ್ರು ಏನು ಸೇವೆ ಅಂದರೆ ವಿಶೇಷ ಏನಂದರೆ ಯಾರ್ಯಾರೋ ಏನೇನೋ ಸೇವೆ ಮಾಡ್ತಾರೆ. ಅವರು ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರಸಾದ ಸೇವೆಯನ್ನು ಇಡೀ ಕರ್ನಾಟಕಾದ್ಯಂತ ಬೇರೆ ಬೇರೆ ದೇಶಕ್ಕೂ ಅವರು ಪ್ರಸಾದ ಸೇವೆ ಮಾಡ್ತಾರೆ. 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ಇವತ್ತು ಬುದ್ಧ ಹೆಸರಿಂದ ಪ್ರಶಸ್ತಿ ಬಂದಿದೆ. ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ, ಇಡೀ ನಮ್ಮ ಕರ್ನಾಟಕಕ್ಕೆ ಅವರಿಗೆ ಖುಷಿ ತಂದಿದೆ. ಅವರಿಗೆ ಅಭಿನಂದನೆಗಳು, ನಮಸ್ಕಾರ, ಥ್ಯಾಂಕ್ ಯು. ಸನ್ಮಾನ ಮಾಡಿ ಸತ್ಕಾರ ಮಾಡಿದ್ದಾರೆ. ಸೊ ಇದ್ರ ಕುರಿತಲ್ಲಿ ಸರ್, ನಮ್ಮದು ಯಾದಗಿರಿ ಜಿಲ್ಲಾ ಬಸವರಾಜ್ ಮೇತ್ರಿ ಅಂತ ಹೇಳಿಸಿ ನಾವು ಸುಮಾರು 25 ವರ್ಷದಿಂದ ದಲಿತ ಸಂಘರ್ಷಣ ಸಮಿತಿ ವತಿಯಿಂದ ಪ್ರತಿಯೊಂದು ಗ್ರಾಮದಲ್ಲಿ ದಲಿತರಿಗೆ ಅನ್ಯಾಯ ಆದರೆ ಅದರ ಅನ್ಯಾಯದ ಬಗ್ಗೆ ಜಾಗೃತಿ ಮೂಡಿಸಿ ಅವ್ರಿಗೆ ಯಾವುದೇ ಥರದ ತೊಂದರೆಗಳಾದ್ರೆ ಅದನ್ನು ಸರ್ಕಾರ ಗಮನ ತರಿಸಿ ಅದನ್ನು ನ್ಯಾಯವನ್ನು ಕೊಡಿಸುವಂಥ ಕೆಲಸಗಳನ್ನು ಮಾಡಿದ್ವಿ. ಆ ಕೆಲಸವನ್ನು ಗುರುತಿಸಿ ಇವತ್ತು ಇದು ಜನತಾ ಸೇವಾ ದಳದ ವತಿಯಿಂದ ಇವತ್ತು ನಮ್ಮನ್ನೆಲ್ಲ ಗುರುತಿಸಿ ನಮ್ಮ ಯಾದಗಿರಿ ಜಿಲ್ಲೆಯಿಂದ ನಮಗೆ ಕರೆ ಕೊಟ್ಟಿಸಿ ನೀವು ಒಂದು ಸುಮಾರು 25 ವರ್ಷಗಳಿಂದ ಜನಸೇವೆ ಮಾಡಿದ್ದೀರಿ, ನಿಮಗೆ ನಮ್ಮ ಒಂದು ಸಂಸ್ಥೆ ಕಡೆಯಿಂದ ನಿಮಗೆ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಅನ್ನೋದಕ್ಕೆ ನಮ್ಗೆ ಭಾಳ ಸಂತೋಷವಾಯಿತು. ಯಾಕಂದರೆ ಇಷ್ಟು ವರ್ಷ ನಾವು ಮಾಡಿದರೂ ಸುಮಾರು 2ನೇ ಸರ್ತಿ ನಾವು ಪ್ರಶಸ್ತಿ ತಗೊಂಡಿದ್ದೀವಿ. ಅದಕ್ಕೆ ಈ ಪ್ರಶಸ್ತಿ ನಮಗೇನು ಅನಿಸುತ್ತೆ ಅಂದರೆ ಇನ್ನೂ ಹೆಚ್ಚಿನ ಸೇವೆ ಮಾಡಿದರೆ ನಮಗೆ ಒಳ್ಳೆಯ ಒಂದು ಸಂತೋಷವನ್ನು ಕೊಡ್ತದೆ. ಇಂಥ ಪ್ರಶಸ್ತಿಗಳು ಇನ್ನೂ ನಮಗಿಂತ ಇನ್ನು ಕೆಳಗಿರ್ತಕ್ಕಂಥ ಗ್ರಾಮೀಣದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಂಘಟನೆ ಮುಖಾಂತರ ಜನಸೇವೆ ಮಾಡ್ತಕ್ಕಂಥವ್ರಿಗೆ ಗುರುತಿಸಿ ಇನ್ನೂ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಒಂದು ಯಶಸ್ವಿಗೊಳಿಸಿ ಮಾಡ್ತಕ್ಕಂಥ ಎಲ್ಲ ಮುಂದೆ ಯುವಕರಿಗೆ ಒಂದು ಉರಿದುಂಬಿಸಬೇಕಂತ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಒಂದು ಪ್ರಶಸ್ತಿ ಒಂದು ವಿಜೇತರಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಂದೇನು ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಬೆನ್ನು ತಟ್ಟಿಗೆ ನಮ್ಗೆ ಶಬಾಷನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇನ್ನೂ ಹೆಚ್ಚಿನ ಕೆಲಸ ಈ 25 ವರ್ಷದಿಂದ ಏನು ಮಾಡ್ತಾ ಬಂದಿದ್ದೀವಿ, ಇನ್ನು ಮುಂದಾದರೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ನಾವು ಬದ್ಧರಾಗಿ ಮಾಡ್ತೇವೆ ಅಂತೇಳಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಚ್ಛೆ ಬಯಸ್ತೇನೆ. ತಮ್ಮ ಪರಿಚಯ ಹೇಳಿ ಸರ್. ನಮ್ಮ ಹೆಸರು ಬಸವರಾಜ್ ಮೇತ್ರಿ ಅಂತೇಳಿ, ನಾನು ಮಾದಿಗದೊಡ್ಡ ರಾಜ್ಯ ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ 2 ಅವಧಿಯ ಅಧ್ಯಕ್ಷರು ಆಗಿಸಿ ಸುಮಾರು ಸೇವೆ ಸಲ್ಲಿಸಿದ್ದೀನಿ. ನಮ್ಮ ಹೆಸರು ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಮೇತ್ರಿ ಅಂತ ಹೇಳಿ ಯಾದಗಿರಿ ಜಿಲ್ಲೆ. ಥ್ಯಾಂಕ್ ಯು ಸರ್.